ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಳೆನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಬಂದಿರುವಂತಹ ಕಾರಣ ಏನಂತ ಹೇಳಿದ್ರೆ, ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ, ಅಂದರೆ 365 ದಿನ ಆಗಿದೆ. ಸೊ ಹೋದ ವರ್ಷ ಜುಲೈಗೆ ನಾನು ಸ್ಟಾರ್ಟ್ ಮಾಡಿದ್ದು, ಈ ವರ್ಷ 2024 ಜುಲೈ 17 ಆಯಿತು. ಸೊ 1 ವರ್ಷ ಆಯಿತು. 1 ವರ್ಷ ಹೇಗೆ ಕಳೀತೋ ಗೊತ್ತಿಲ್ಲ, ಅದು ತುಂಬ ಚೆನ್ನಾಗಾಯಿತು. ಯಾಕಂದರೆ ಒಂದು ಯೂಟ್ಯೂಬರ್ ಆಗಿ ಆ ಒಂದು ಫೀಲೇ ತುಂಬ ಆಸಮ್ ಅಂತಲೇ ಹೇಳ್ಬೋದು. ಅದರೊಳಗೂ ನನ್ನ ಮಾನಿಟೈಸೇಷನ್ ಆನ್ ಆಯಿತೋ ಇಲ್ವೋ ಅಂತ ತುಂಬ ಜನ ಟೆಕ್ಸ್ಟ್ ಹಾಕ್ತಾಯಿದ್ರಿ, ಸುಮಾರು ಜನ ಕೇಳಿದ್ರು ಕೂಡ. ಅದಕ್ಕೆ ಹೇಳೋಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ಯಾಕಂತ ಹೇಳಿದ್ರೆ ಮಾನಿಟೈಸೇಷನ್ ಆನ್ ಆಯಿತೋ ಇಲ್ಲೋ ಅಂತ ಹೇಳೋಕ್ಕಿಂತ ಮುಂಚೆ ಒಂದಷ್ಟು ಖುಷಿಯಾದ ಸನ್ನಿವೇಶ, ಹಾಗೆ ಒಂದಿಷ್ಟು ಖುಷಿಯಾದ ವಿಚಾರನ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು. ಸೊ ಥ್ಯಾಂಕ್ ಯು ಸೊ ಮಚ್ ಮೊದಲಾಗಿ. ಯಾಕಂತ ಹೇಳಿದ್ರೆ ನನ್ನ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ರಿ ನನ್ನ ಯೂಟ್ಯೂಬ್ ಚಾನಲಿಗೆ. ಮಾನಿಟೈಸೇಷನ್ ಆನ್ ಆಯಿತೋ ಬಿಡ್ತೋ ಸೆಕೆಂಡರಿ, ಬಟ್ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇತ್ತು. ಹಾಗೆ ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಪ್ರೀತಿ ನನ್ನನ್ನು ಇಷ್ಟು ದಿನ ಮುಂದೆ ತರಿಸ್ಕೊಂಡು ಹೋಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ಮಾನಿಟೈಸೇಷನ್ ಆನ್ ಆಯಿತು ಅದು ಬೇರೆ, ಬಟ್ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ ಅಲ್ಲ, ಅದು ತುಂಬ ಜಾಸ್ತಿ ಅಂತಲೇ ಹೇಳಬೇಕು. ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ಇನ್ನೂ ಜಾಸ್ತಿ ಇರಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಾನು ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೂ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ತುಂಬ ತಿದ್ಕೊಂಡಿದ್ದೀನಿ, ಇನ್ನೂ ತಿದ್ಕೊಳ್ಳೋದು ಸಾಕಷ್ಟು ಇದೆ ಅಂತ ಹೇಳ್ತಾ, ಜೊತೆಗೆ ಇನ್ನಷ್ಟು ಜನಕ್ಕೆ ಇಂಡೈರೆಕ್ಟಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ನನಗೆ ತುಂಬ ಜನ ಪ್ರೋತ್ಸಾಹ ಮಾಡಿದವರಿದ್ರೆ, ಇನ್ನೂ ಕೆಲವೇ ಪೀಪಲ್ಸ್ ನನಗೆ ಏನು ನಿನ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ವೇಸ್ಟು, ಅವೆಲ್ಲ ಯಾಕೆ ಮಾಡ್ತೀಯಾ, ಇವೆಲ್ಲ ವೇಸ್ಟು, ಸುಮ್ಮನೆ ನಿನಗೆ ಯಾಕೆ ಬೇಕಿತ್ತು ಇಂಥ ಬೇಜಾನ್ ಮಾತಾಡಿದರು. ಸುಮ್ಮನೆ ಯಾಕೆ ಮಾಡ್ತೀಯಾ, ಇವನ್ ನನ್ನ ಮಾನಿಟೈಸೇಷನ್ ಇನ್ನೂ ಆನ್ ಆಗಿಲ್ಲ ಅಂತ ನನ್ನ ಫ್ರೆಂಡ್ಸಿಗೆ, ಹಾಗೆ ಸುಮಾರು ಜನಕ್ಕೆ ನಾನು ಹೇಳಿದ್ದೀನಿ ಇನ್ನೂ ತುಂಬ ಅವರ್ಸ್ ಆಗಬೇಕು ಅಂತ ಹೇಳಿದಾಗ. ಅವಾಗಲೂ ಕೂಡ ನನಗೊಂದಿಷ್ಟು ಜನ ಫ್ರೆಂಡ್ಸು ಆಗಲ್ಲ ಬಿಡು, ಹೋಯ್ತು ಅನ್ಸುತ್ತೆ, ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತ ಹೇಳಿದರು. ತುಂಬ ಜನ ಏನು ಇಂಡೈರೆಕ್ಟಾಗಿ ನಂದು ಇಲ್ಲ ಆಗಬಾರ್ದು ಅಂತಲೇ ಸುಮಾರು ಜನದ ಮೈಂಡಲ್ಲೂ ಇದೆ. ಥ್ಯಾಂಕ್ ಯು ಸೊ ಮಚ್ ಇರಲಿ, ನಿಮ್ಮಿಂದನೂ ನನಗೆ ತುಂಬ ಪ್ರೋತ್ಸಾಹ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ನೀವೆಲ್ಲ ಪ್ರತಿಯೊಂದು ಸಲನೂ ನನ್ನ ಕುಗ್ಗಿಸ್ದಾಗ ನನಗೆ ಇನ್ನೂ ಮಾಡಬೇಕನ್ನೋ ಉತ್ಸಾಹ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಯಾವಾಗ ನೀನು ಇದ್ರೊಳಗೆ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿದಾಗ ನಾನು ಅದನ್ನು ತಿದ್ಕೊಂಡಿದ್ದೀನಿ, ಬಟ್ ನೀನು ಸರಿಯಾಗಿ ಮಾಡ್ತಾ ಇದೆಯಾ, ಇವೇ ಸರಿಯಲ್ಲ, ಈ ಯೂಟ್ಯೂಬ್ ಚಾನಲ್ ಬೇಡ ಅಂತ ಹೇಳಿದಾಗ ಅದನ್ನು ನಾನು ಯಾವುದೇ ಥರ ಡಿಸ್ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಬಗ್ಗೆ ನನಗೆ ಹೋಪ್ ಇದೆ. ಹಾಗೆ ಕೆಲವೊಂದು ಫ್ರೆಂಡ್ಸ್ ಕೂಡ ನಂಗೆ ತುಂಬ ಹೆಲ್ಪ್ ಮಾಡಿದರು, ಹಾಗೆ ಇನ್ಸ್ಟಾದಲ್ಲಿ ಆಗಿರ್ಬೋದು. ಅಷ್ಟೇ ಅಲ್ಲದೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನನ್ನ ಈಚ್ ಆ್ಯಂಡ್ ಒನ್ ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾಮಿಲಿ ಅಂತಲೇ ನಾನು ಟ್ರೀಟ್ ಮಾಡ್ತೀನಿ. ಸೊ ನನ್ನ ಪ್ರತಿಯೊಬ್ಬರು ಫ್ಯಾಮಿಲಿಯವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ನನ್ನ ಪ್ರತಿ ಒಂದು ವಿಡಿಯೋಸ್ ನೋಡಿ ನನಗೆ ಇಲ್ಲಿ ತನಕನೂ ತಗೋಬರೋಕ್ಕೆ ಪ್ರಯತ್ನ ಪಟ್ಟಿದ್ರು. ಹಾಗೆ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತೀನಿ, ಮಾನಿಟೈಸೇಷನ್ ಆನ್ ಆಗಲಿ ಆನ್ ಆಗದೆ ಇರಲಿ, ನಾನು ಟ್ರೈ ಕೊಟ್ಟೇ ಕೊಡ್ತೀನಿ, ಯೂಟ್ಯೂಬ್ ವಿಡಿಯೋಸ್ ಮಾಡೇ ಮಾಡ್ತೀನಿ. ಆಮೇಲೆ ಲಾಸ್ಟಿಗೆ ಮಾನಿಟೈಸೇಷನ್ ಆಯಿತಾ ಕ್ವಶನ್ ಮಾರ್ಕ್ ಏನಾಗಿರ್ಬೋದು. ನನ್ನ ಒಂದು ನಗು ನೋಡಿದ್ರೆ ನಿಮ್ಗೆಲ್ಲರಿಗೂ ಅನ್ಸುತ್ತೆ ಮಾನಿಟೈಸೇಷನ್ ಆನ್ ಆಗಿದೆ ಅಂತ. ಸೊ ಫೈನಲಿ ಅದಾಗಿದೆ. ಐ ಆಮ್ ಅ ಯೂಟ್ಯೂಬ್ ಮೆಂಬರ್ ನೌ. ಥ್ಯಾಂಕ್ ಯು ಸೋ ಮಚ್ ಪ್ರತಿ ಒಬ್ಬರಿಗೂ. ಯಾಕಂತ ಹೇಳಿದ್ರೆ ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ. ನಾನಿಷ್ಟು ಪ್ರಯತ್ನ ಪಟ್ಟಿದ್ದೇನೋ ನನ್ನ ಜೊತೆಗೆ ನೀವು ಎಲ್ಲರೂ ಅಷ್ಟೇ ಪ್ರಯತ್ನ ಪಟ್ಟಿದ್ದೀರಾ. ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ನನ್ನ ಪ್ರತಿಯೊಂದು ಏಳಿಗೆನ ನೀವೆಲ್ಲರೂ ನೋಡಿದ್ದೀರಾ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಹಾರೈಕೆ ನನ್ನ ಚಾನಲ್ ಮೇಲೆ ಇತ್ತು. ಸೊ ನನಗೆ ಇಷ್ಟು ದಿನ ತಗೊಬರೋಕ್ಕಾಯಿತು. ಪ್ರತಿಯೊಬ್ಬರಿಗೂ ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಿಲ್ಲ. ಯಾಕಂದರೆ ನಾನು ಈಚ್ ಆ್ಯಂಡ್ ಎವ್ರಿ ಟೈಮ್ ನಾನು ಎಲ್ಲರಿಗೂ ಟೆಕ್ಸ್ಟ್ ಹಾಕ್ತಾ ಇದ್ದೆ, ಈವನ್ ಇನ್ಸ್ಟಾ, ವಾಟ್ಸಪ್ ಎಲ್ಲರಿಗೂ ಮೆಸೇಜ್ ಹಾಕಿದ್ದೆ, ಪ್ಲೀಸ್ ನೋಡಿ, ಕ್ಲೋಸ್ ಇದ್ದವರಿಗಂತೂ ಪ್ಲೀಸ್ ವಿಡಿಯೋಸ್ ನೋಡಿ ಅಂತ ಹೇಳಿದ್ದೆ. ನಿಮ್ಮೆಲ್ಲರ ಹಾರೈಕೆನ ನನಗಿಷ್ಟು ತಂದು ಮುಂದೆ ನಿಲ್ಲಿಸಿದೆ. ಹಾಗೆ ಇನ್ನೂ ಸುಮಾರು ಜನ ನನಗೆ ಯಾರು ಆಗಬಾರ್ದಿತ್ತು ಅಂತ ಬೇಡ್ಕೊಂಡಿದ್ರು. ಥ್ಯಾಂಕ್ ಯು ನಿಮಗೂ ಕೂಡ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ನನಗಿರಲಿಲ್ಲ ಅಂದಿದ್ರು ನಿಮ್ಮೆಲ್ಲರಿಂದ ನಾನು ಇನ್ನೂ ಜಾಸ್ತಿ ಮಾಡಬೇಕಂತ ಅನ್ನಿಸ್ತು. ಈಗಾದರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಲಿಲ್ಲ ಅಂದರೂ ಅಡ್ಡಿಲ್ಲ, ನನ್ನ ಥರನೇ ಇನ್ನೂ 4 ಜನ ಯೂಟ್ಯೂಬ್ ಮಾಡೋರು ಇರ್ತಾರೆ. ಪ್ಲೀಸ್ ಅವ್ರಿಗೆ ಯಾವುದೇ ಥರ ಡಿಸ್ಕರೇಜ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕಡೆ ಎನ್ಕರೇಜ್ ಮಾಡೋಕ್ಕಾಯ್ತೋ ಇಲ್ವೋ, ಅವರಿಗೆ ಡಿಮೋಟಿವೇಟ್ ಅಂತೂ ಮಾಡಬೇಡಿ ಅಂತ ಹೇಳ್ತಾ, ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನೂ ನಾನು ನನ್ನ ಹತ್ರ ಎಷ್ಟು ದುಡ್ಡು ಬಂದಿದೆ ಏನೂ ಗೊತ್ತಿಲ್ಲ. ಯಾಕಂದರೆ ಇನ್ನೂ ಅದ್ರ ಬಗ್ಗೆ ಏನೂ ಯೂಟ್ಯೂಬ್ ಅವ್ರು ಹೇಳಿಲ್ಲ. ಜಸ್ಟ್ ಮೆಸೇಜ್ ಬಂದಿದೆ, ಮೆಸೇಜ್ ಬಂದು ಯು ಆರ್ ಮಾನಿಟೈಸ್ಡ್ ಚಾನಲ್ ಅಂತ, ಯು ಆರ್ ದ ಯೂಟ್ಯೂಬ್ ಮೆಂಬರ್ ಅಂತ ಬಂತು. ಅಲ್ಟಿಮೇಟ್ಲಿ ಆ ಒಂದು ಟೈಮ್ ಇಟ್ಸ್ ಲೈಕ್ ಆಸಮ್. ಯಾಕಂದ್ರೆ ನೆನ್ನೆಷ್ಟು ನನಗೆ ಬಂತು ಯೂಟ್ಯೂಬ್ ಮೆಂಬರ್ ಅಂತ ಮೇಲ್ ಬಂದಿದ್ದೆ. ನನ್ನ ಫ್ರೆಂಡ್ ಹೇಳಿದರು,
ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾನು ನೋಡ್ತಾ ಇರಲಿಲ್ಲ, ಯಾವುದೇ ಕಾರಣಕ್ಕೂ ನಾನು ನನ್ನ ಚಾನಲ್ ನೋಡ್ತಾ ಇರಲಿಲ್ಲ. ಯಾಕಂದರೆ ಹೆದರಿಕೆ ಆಗ್ತಾ ಇತ್ತು, ಆಯಿತೋ ಇಲ್ಲೋ ಇನ್ನೆರಡು ದಿನ ಇದೆ ಏನಂತ ಹೇಳ್ಕೊಂಡು ಗಾಡ್ ಗ್ರೇಸ್ ಅಂತ ಹೇಳ್ಕೊಂಡು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಗೊತ್ತಿಲ್ಲ ನನಗೆ ಆ ದೇವರು ಆ ದೈವ ನನ್ನನ್ನು ಬಿಡಲಿಲ್ಲ, ನನ್ನನ್ನು ಮುಂದೆ ಕರ್ಕೊಬಂದರು. ನನ್ನ ಮಾನಿಟೈಸೇಷನ್ ಆನ್ ಆಗಿದೆ. ನಿಜವಾಗ್ಲೂ ಹೇಳ್ತೇನೆ, ಇವನ್ ಅದರಿಂದ 10 ರೂಪಾಯಿ ಸಿಕ್ತೋ, 20 ರೂಪಾಯಿ ಸಿಕ್ತೋ, 70 ರೂಪಾಯಿ ಸಿಕ್ತೋ, ನಂಗೆ ಅದೆಲ್ಲ ಬೇಡ. ಬಟ್ ಮಾನಿಟೈಸೇಷನ್ ಅನ್ನೋದೊಂದು ಆಯ್ತಲ್ಲ, ಅದೇ ಖುಷಿ. ದುಡ್ಡಿಂದ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ. ಬಟ್ ಇನ್ನೂ ಜಾಸ್ತಿ ವಿಡಿಯೋ ತಗೊಂಡು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮೂಲಕ ನಾನೇ ಮುಂದೆ ಬರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇನ್ನೂ ಜಾಸ್ತಿ ನನ್ನ ಮೇಲೆ ಇರಲಿ. ಹಾಗೆ ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ಇನ್ನಷ್ಟು ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಹಾಗೆ ದುಡ್ಡು ಬಂದ್ರ ಮೇಲೆ ಎಷ್ಟು ಬಂತು ಏನಾಯಿತು ಎಲ್ಲದನ್ನೂ ಹೇಳ್ತೀನಿ, ಮಾಡ್ತಾ ಇದ್ದೀನಿ. ಆದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.